ಒಬ್ಬರು ಡಾಕ್ಟರ್ ಬಂದ ಬೆಂಗಳೂರಿಂದ. ಹೌದು, ಭಾಳ ದೊಡ್ಡ ಡಾಕ್ಟರ್ ಅವರು. ಕೇಳಿದ್ರೆ ಓಡ್ತಾಗ ಮೀಟಿಂಗ್ ಆಗಿದ್ದು ಕೇಳಿಲ್ಲ. 5 ಕೋಟಿ ರೂಪಾಯಿ ಮಾತಾಡೋರು. ಅದೇ 2 ಕೋಟಿ ಕೊಟ್ಟರೆ 5 ಕೋಟಿ ಮಾತಾಡ್ತಾರೆ. ನಮ್ಮಲ್ಲಿ ಕೂಡ ಕರೆಯಲ್ಲ ಸಹಾಯ ಮಾಡ್ತಾರೆ. ಯಾಕೆ ತಗೋಬಾರ್ದು ಮಾಡ್ತಾರೆ ಸಹಾಯ ಮಾಡ್ತಾರೆ. ಅದಕ್ಕೆ ನಂತರ ಮಾತಾಡ್ತಾರೆ. ಇದು ಡ್ರಮ್ ಸ್ಟಿಕ್ ಅಂದರೆ ನುಗ್ಗೆ. ಇದು ನುಗ್ಗೆ ಕಟ್ ಮೇಲೆ ಕಟ್ ಮಾಡಿರಿ ಪಾಟೀಲ್ರಿ ಅದು. ಅಂದ್ರೆ ಈಗ ಮಾರ್ಚ್ ತಿಂಗಳ ಕಟ್ ಮಾಡಕ್ರಿ. ಹಾಂ, ಕಟ್ ಮಾಡಿದ್ರೆ ಮತ್ತೆ ಹೊಡಿ ಉದ್ದ ಬೆಳಕ್ಕೆ ಬಿಟ್ರೆ ಚಲೋ ಅಲ್ಲ. ಬೆಳಗ್ಗೆ ಬಿಟ್ರೆ ಅದು ಕಾಯಿ ಹರಿಯುವಾಗ ಗಿಡನೇ ಮುರಿದು ಬಿಡ್ತದೆ. ಹಾಂ ಹಾಂ, ಕಟ್ ಮಾಡಿದ್ರೆ ಫ್ರೋನಿಂಗ್ ಹೆಚ್ಚು ಬರ್ತದೆ. ಪ್ರೂನಿಂಗ್ ಮಾಡಿ. ಹಾಂ ಹಾಂ, ಫ್ರೋನಿಂಗ್ ಹೆಚ್ಚಾಗ್ತದೆ, ಜೊತೆಗೆ ಮತ್ತು ಈಲ್ಡ್ ಹೆಚ್ಚಾಗ್ತದೆ. ಮತ್ತು ಮ್ಯಾಲಕ್ಕೆ ಕಾಯಿ ಹರಿಯೋದು ತಪ್ತದೆ. ಅಕಸ್ಮಾತ್ ಮ್ಯಾಲಕ್ಕೆ ಹೋಯ್ತಂದ್ರೆ ಆ ಕಾಯಿ ಹರಿಯುವಾಗ ಭಾಳ ಪಳ್ಳು ಇರ್ತದೆ ರೀ. ಆ ಗಿಡನೂ ಮುರಿದು ಬಿಡ್ತದೆ. ಗಿಡ ಮುರಿದ ಬರೋ ಒಂದು ಪಳ್ಳಕ್ಕೆ 100 ಕಾಯಿ ಇರ್ತಾವೆ. ಆ ಒಂದು ಕಾಯಿ ಸಂಬಂಧ ಆ ಎಳೆಗಾಯಿ ಸುದ ಆ ಕಳ್ಳೆ ಮುರಿತಪ್ಪರ ಅಷ್ಟೆಲ್ಲ ಕಾಯಿ ಲಾಸ್ ಆಗ್ತದೆ. ಅದ್ರಗೋಸ್ಕರ ಕಡಿಮೆ ಮಾಡಿದ್ರೆ, ಕಟ್ ಮಾಡಿದ್ರೆ ಎತ್ತರ ಕಡಿಮೆ ಆಗ್ತದೆ, ಕಾಯಿನೂ ಜಾಸ್ತಿ ಆಗ್ತದೆ. ಅದ್ರ ಸಂಬಂಧ ಮಾರ್ಚ್ ಅಥವಾ ಏಪ್ರಿಲ್ದೊಳಗೆ ಕಟ್ ಮಾಡೋದು ನೇಮ್ ಅದ. ಅದಕ್ಕೆ ನಾವು ಮಾಡಿದ್ದೀವಿ. ಎಷ್ಟು ಹಚ್ಚಿರಿ? 3 ಗಿಡ ಹಚ್ಚಿರಿ? ಇಲ್ಲಿ ಒಂದು 10-15 ಗಿಡ ನೋಡಿ. ಇಲ್ಲಿಲ್ಲ, ಅಲ್ಲೆಲ್ಲ ಸಣ್ಣ ನೋಡಿಲ್ಲ. ಸಣ್ಣ ಅದ. PKM1 ಅಂತೇಳಿ ಹಸಿರು ಕಾಯಿ ಬರ್ತದೆ. ಮತ್ತು ಇದು ಇನ್ನೊಂದು ಭಾಳ ಔಷಧಿ ಗುಣ ಇರ್ತದೆ ಇದರಲ್ಲಿ. ಈ ತಪ್ಪಲ ಅಥವಾ ಇದ್ರ ಬೇರು. ಇದು ಪಪ್ಪಾಯಿ ಗಿಡ ಇಲ್ಲೇ. ಪಪ್ಪಾಯಿ, ಜವಾರಿ ಪಪ್ಪಾಯಿ ಇದು. ಇದು ಹಸಿರು ಬಸಳಿ ಹಸಿರು. ಇದು ಬಸಳಿ ಗಿಡ ಅಂತ ಅಂತಾರೆ. ಅದಕ್ಕೆ ತರಕಾರಿಗೆ ಭಾಳ ಉಪಯೋಗ ಮಾಡ್ತಾರೆ. ದಿಸ್ ಇಸ್ ವೆರಿ ಗುಡ್ ಫಾರ್ ಡೈಜೆಷನ್ ಸಿಸ್ಟಮ್. ಮತ್ತು ನಿರಂತರ ಸಿಗ್ತದೆ. 12 ತಿಂಗಳ ಸಿಗ್ತದೆ ನೋಡಿ ಇದು. ಹೌದು, ಊಟಕ್ಕೆ ಭಾಳ ನೋಡಿ. ಅವರು ಬೀಸು ಬಿದ್ದು ಅಗಿ ತಯಾರಾಗ್ತಾಯಿದೆ ತಾನಾಗ್ತಾರೆ. ಮತ್ತು ಇದೇ ಕಾಣ್ಣು ಕಟ್ ಮಾಡಿದ್ರೆ ಅದನ್ನು ಬಗಿ ಮಾಡಿ ನೀವು ಮಾರಾಟ ಕೂಡ ಮಾಡ್ಬೋದು ಪಾಟಲ್ರಿ. ಅದೇ ಮಾಡ್ಬೋದು. ಇನ್ಮೇಲೆಲ್ಲ ಯೋಚನೆ ಅದೇ ಬೇಕಾದ್ರೆ ನಿಮ್ಮೆಲ್ಲ ಇದ್ದದಲ್ಲಿ ರೋಡ್ ಸೈಡ್ ಅದ ಅದೆಲ್ಲ ಹಣ್ಣಾಗ್ಯದ ಪಾಟಲ್ರಿ. ತೊಗೊಂಡ್ಬಿಟ್ರೆ 2 ದಿನ ಇದಾದ್ರೆ. ಅವು ಮ್ಯಾಲಿನ ಹಣ್ಣಾಗ ಪಾಟೀಲ್. ನಮಸ್ಕಾರ. ಆರಾಮದಿಯಾ? ಈಗ ಬಾರವಾಣಿಲ್ಲ ಹರಿ ಬಾ. ಹೆಂಗದೀಪ? ಏನು ಆರಾಮದಿಯಾ? ಈಗೆಲ್ಲ ಭಾಳ ಪ್ರಗತಿ ಆಗ್ಯಾನ್ರಿ. ಹುಷಾರು, ಕೆಳಗೆ ಬೀಳ್ತದ. ಅವ್ನಿಗೆ ಎತ್ತು ಹಿಡಿ, ಅವ್ನು ಹರಿತಾನೆ. ಅವ್ನಿಗೆ ಎತ್ತು ಹಿಡಿ, ಕಾಯಿ ಹರಿತಾನೆ. ಹಾಂ, ನನ್ನ ಕೈ ತಾಯಿ ಕಟ್ತಾ ಹಾಂ ಕಟ್ತಾ ಅದ ಹರಿ. ಮತ್ತೆ ಇಚ್ಚಿಗಡ್ದು ಅವಿಟ್ಟು ಹಾಕ್ಬಿಡು. ಆಡ್ವತ್ತಿತ್ತಾವ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ. ಅವು 3 ಹರಿಯಪ್ಪ ಅಣ್ಣ. ಅದಲ್ಲ ಹಸಿರದಲ್ಲು. ಹಣ್ಣ ಅಡ್ಡು ಗಟ್ಟಿ ಹಿಡಿಬೇಕ. ಅಡ್ಡು ಕೈ ಹರಿ. ಇಲ್ಲ ಕಾಡು ಕಾಯಿ ಕೊಡತಾನ ಕೇಳ್ತಾ. ಹಾಂ, ಯಾವಂದ್ರೆ ಹೇಳ್ಬೇಡ. ಕೆಟ್ಟು ಇರಲಿ, ಇಲ್ಲ ಕಟ್ಗಿನ ತೆಗೆದು ಬಿಡ್ರಿ. ಇಲ್ಲ ಅವಕ್ಕೆ 60 ತೆಗೆಯಲ್ರಿ. ನೋಡಿ ಚಂಡೂರು ಕೊಡ್ರಿ, ಜವಾರಿ ನೋಡಿ ಹಂಗೆ ಕ್ಲೀನ್ ಮಾಡಿರಿ. ಇದು ಮನೆಯೊಳಗೂ ಇದು ಮಾಡಬಂದು ನಿಮ್ಮೇನು ಸೊಪ್ಪಿನ ಮೇಲೆ ಗಾರ್ಡನ್ ಮಾಡೋವಾಗ ಇಷ್ಟು ಸತತ ನಿರಂತರವಾಗಿ ತರಕಾರಿ ಸಿಗ್ತವೆ. ಯಾರು ಜನ ಇಚ್ಛಾ ಮಾಡಲ್ಲ. ಇದೊಂದಿಷ್ಟು ಬೀಜ ಕೊಡ್ರಲ್ಲ ಪಾಟೀಲ್ ನಿಮಗೆ ರೀ. ಒಯ್ರಿ ಹೋಗ್ರ ಈಗ ಕೊಟ್ಟು ಬಿಡ್ರಿ. ಬೀಜ ಕೊಡು, ಅಗಿ ಕೊಡು. ಬೀಜ ಅಲ್ಲಿ ಇದಕ್ಕೆ ಮಾಡ್ತೀರಿ. ಓಕೆ, ಕಟ್ ಮಾಡಿ ಬಿಡ್ರಿ. ಇದು ಅಲ್ಲ ಬೀಜ ಅವು ಒಣಗಿದ್ದು ಇರ್ಬೇಕಲ್ಲ.
ಇದು ಒಣಗೆ ಬಿಡ್ತದೆ ರೀ, ಒಂದು ಇದ್ರ ಹಾಕೈತೆ. ಅಲ್ಲ, ಒಣಗಿದ ಬೀಜ ರೆಡಿ ಇದ್ರೆ ಚೆನ್ನಾಗಿರುತ್ತೆ ಹಾಕಕ್ಕೆ. ಈಗ ಇದು ಹಸಿ ಇರ್ತೈತಿ, ಇನ್ನು ಒಣಗಬೇಕು. ಹಸಿ ಇಲ್ಲದ್ರಿ 2 ದಿನ ಇಟ್ಟಿರ್ತೀವಿ, ಒಣಗಿ ಬಿಡ್ತದೆ ರೀ. ಇಲ್ಲ ಅಂದ್ರೆ ಒಂದು ಇದು ಕೊಡ್ರಿ, ಒಂದು ಟೊಂಗಿ ಕೊಡ್ರಿ. ಬಟ್ ಅದೇನಂದ್ರೆ ಟೊಂಗಿ ಕೊಟ್ಟರು ಒಣಗುತ್ತೈತೆ ಅದು. ನಾ ಇನ್ನೂ ಹೋಗಕ್ಕೆ ಇನ್ನೂ 1 ತಿಂಗಳು ಐತಿ ಟೈಮ್. ಹಂಗಲ್ರಿ, ನೀವನ್ನ ಮತ್ತೆ ಹೊಳೆ ಬರ್ತೀರಲ್ಲ? ಬರಲ್ಲ ನಾನು. ಈ ಕಡೆ ಬರಲಿ ನಾ ಬರೋದು ಡೌಟ್. ಬರೋದು ಭೇಟಿ ಆಗ್ಲಿಕ್ಕೆ ಬರಲ್ಲ ರೀ? ಇಲ್ಲ, ನಾವು ಒಂದು ಕೆಲಸ ಮಾಡಿರಿ ಹಂಗಿದ್ರೆ ಈ ತಮ್ಮ ನೀವು ಎಲ್ಲಿ ಇರ್ತೀರಿ ಅದಕ್ಕೆ? ಅದನ್ನು ನೋಡಿದ್ರೆ ಬೀಜ ಕೊಟ್ಬಿಡ್ರಿ ಸುಮ್ಮ ಬೆಸ್ಟ್ ಅಂದ್ರೆ. ಬೀಜ ಇವಾಗ ತೆಗೆದಿಲ್ಲ ಇವನ್ನ, ಇವವ ಈ ಬೀಜ ತೆಗೆದು ಬಿಡ. 1 ನಿಮಿಷ ನಿಮ್ಗೆ ಅಮ್ಮ ಬಾ. ಅಂತ ಗುಣ ನಮ್ಮ ಮನೆ ಸಿಕ್ಕೊಳ್ಳಿಕ್ಕೆ ಇದೇ ಉಪಯೋಗ ಮಾಡಿದ್ವಿ. ನೋಡಿಗಾರೆ ಬೀಜ ಇದು ಕಲಾಸ, ಇದು ನೀರು ಹೋಗ್ಬಿಡ್ತದೆ, ಬೀಜ ಉಳಿದು ಬಿಡ್ತಾರೆ. ಹೌದ್ರಿ? 1 ನಿಮಿಷ ಎಲ್ಲ ನೀವು ಕರೆಕ್ಟ್ ಮಾಡಿಕೊಡ್ತಾರೆ. ಏನು ಮಾಡಿರಿ, ಭಾಳ ಫಸ್ಟ್ ಕ್ಲಾಸ್ ಅಲ್ಲಿ ಹೊಡೆದು. ಸಾಕು ಬಿಡ್ರಿ ಪಾಟೀಲ್ ರೀ. ಬರ್ರಿ, ಸಾಕು ಬಿಡ್ರಿ. ಏನು ಮಾಡ್ಕೊಳೇನ್ರಿ, ಸ್ವಲ್ಪ ಗಾಳಿ ಗಿಟ್ರ ಐತ್ರಿ, ತಾನು ಹೊಟ್ಟೆ ಎಲ್ಲ ಹಣ್ಣಾಗ್ಯದ. ಅಣ್ಣ ಒಂದು ಸಣ್ಣ ಪ್ಲಾಸ್ಟಿಕ್ ಕೊಡೋಣ. ನೋಡ್ರಿ ನಿಮ್ಮ ಗೊಬ್ಬರ ನೋಡಿ, ಕುರಿ ಇದು ಕುರಿ ಗೊಬ್ಬರ. ಇಲ್ಲ ತಗೋತೀರಿ? ಹೌದು. ಮುಡಿಸ್ಕೋತೈತೇನಿಲ್ಲ ರೀ? ಇದು ಇಡ್ರಿ, ಇದು ತಿನ್ನಿಸ್ಲಿ ಅದಕ್ಕೆ. ಇದೆ ಚಲೋ ಅದ ಇದ್ರೊಳಗೆ ಉಣ್ಣೆಗೆ ಅವ್ರು ಪಾಟೀಲ್ ರೀ. ಹೌದು ತೆಗಿಬೇಕ್ರಿ ಅಣ್ಣ. ನೋಡಿ ನಿಮ್ಮ ಉಣ್ಣೆ ತೆಗಿರುತ್ತೆ. ಅಣ್ಣ ಇದು ಈಗ ಇಲ್ಲಿಂದ ಇಟ್ಟಿದ್ದೋಣಿಲ್ಲಿ ಈಗ ಇನ್ನೊಂದು 2 ಪೈಪಿಟ್ಟಿಗೆ ಅಲ್ಲಿ ಮಾಡು. ಅದರೊಂದು ಪ್ಲಾಸ್ಟಿಕ್ ಹಾಕ್ಬಿಡ್ತು ಅಷ್ಟು ತುಂಬ ಕಾಣಿಸೋಣ. ಅದು ಉಣ್ಣೆಗೆ ತೋರ್ಸಕ್ಕೆ ಮಾಡೋದು. ಮೇವು ಕಟ್ ಮಾಡೋ ಮಷೀನ್ ಅಂದ್ರೆ ಕೈ ಕಟ್ ಮಾಡೋದು. ಇಲ್ಲೆಲ್ಲ ಏನೇನು ಮಾಡಿರಿ ಪಾಟೀಲ್ ರೀ? ಇದು ತರಕಾರಿ ಅದ ರೀ, ಮನೆಗೆ ಪೂರ್ತಿ ಮಾಡಿರೋದು. ಮೆಂತ್ಯ ಪಲ್ಯ, ಆಮ್ಯಾಗ ಸೈಡೆಲ್ಲ ನುಗ್ಗಿದೆ ನೋಡಿ. ಇದೊಂದು 3-4 ತಿಂಗಳದಾಗ ರೀ ಕಾಯಾಗಿ ಎಲ್ಲ ಇದು ಆಗ್ತದೆ. ಇದು ಬಾಳೆ ಮಾಡಿದಾರೆ ನೋಡಿ. ಇಲ್ಲಿ ಇಷ್ಟೊಳಗೆ ಎಷ್ಟು ಬೆಳೆದ ರೀ? ಬಾಳೆ, ಇದು ಅವರೆ, ಚೌಳಿ,
ಅಥವಾ ಮೆಂತ್ಯ ಪಲ್ಯ ಜೊತೆಗೆ ಸಿಡಗಾಳ ಜೋಳ ಅದಂತೂ ಇದು ಆಗೋದಿಲ್ಲ. ಅದು ಅಲಸಂದಿ ಅಂದ್ರೆ ಬಾಳಿ ಒಳಗೆ ಮಿಶ್ರ ಬೆಳೆ ಅಲಸಂದಿ. ಅಲಸಂದಿ ಅಂದ್ರೆ ನೀವು ಹಸಿರೆಲೆ ಗೊಬ್ಬರ ಆಗಿನೂ ಪರಿವರ್ತನೆ ಆಗ್ತದೆ. ಜೊತೆಗೆ ಜನ ಯೂರಿಯಾ ಬಳಸ್ತಾರಲ್ಲ, ಯೂರಿಯಾ ಬಳಸುವ ಅವಶ್ಯಕತೆ ಇಲ್ಲ. ಯೂರಿಯಾ ಹಾಂ, ಯೂರಿಯಾ ಅದು ನೈಟ್ರೋಜನ್ ಕೊಡ್ತದೆ. ಈ ನೈಟ್ರೋಜನ್ ದ್ವಿದಳ ಧಾನ್ಯದೊಳಗೆ ಇರ್ತದೆ. ಆ ದ್ವಿದಳ ಧಾನ್ಯಗಳನ್ನು ಇದು ಕಿತ್ತಿ ಇಲ್ಲೇ ಮಲ್ಚಿಂಗ್ನು ಮಾಡ್ಬೋದು, ಅಥವಾ ಇಲ್ಲಪ್ಪ ಇರೋ ಕಾಯಿನೂ ತೊಗೋಬೋದು. ಅಂದರೆ ಇದ್ರಾಗ ಒಂದು ಇಷ್ಟದೊಳಗೆ 5-6 ಬೆಳೆಗಳು ನಾವು ಮಾಡಿದೆವು. ಅಂದ್ರೆ ಇದು ಪರ್ಮನೆಂಟ್ ಬೆಳೆ ಇದು ಅಲ್ಲ. ಎಲ್ಲ ಕಡೆ ಒಂದು 40 ದಿವಸನಾಗ ಇದು ಹೂ ಬಿಟ್ಟ ನಂತರ ಇಲ್ಲಿ ನಾವು ಕಿತ್ತು ಹಾಕಿದ್ರೆ ಅದು ಗೊಬ್ಬರ ಆಗಿ ಪರಿವರ್ತನೆ ಆಗ್ತದೆ. ಮತ್ತು ಭಾಳ ಸಹಜ ಇದ್ದು ಬಿಡ್ತದೆ. ಅದು ನಿಮ್ಮ ಬೀಟ್ರೂಟ್ ಅಲ್ಲಿ ಕಾಣಿಸ್ ನೋಡ್ರಿ, ಬೀಟ್ರೂಟ್ ಆ ಕಡೆ ಏನು ಮಾಡಿರಿ ಅದು ಕಡ್ಜೋಳ ಅಂತ ಹೇಳಿ ದನಗಳಿಗೆ ಮೇವಿಗಾಗಿ ಮಾಡಿರೋದು. ಅದು ಚೌಳಿ ಅಲ್ಲಿ ಕಾಣಿಸ್ತದೆ. ಪಾಟೀಲ್ರ, ಇವ ನೆದಲ್ಗೆ ತೊಗೊಂಡು ಹೋಗಿದ್ದು, ಕಳುವು ಮಾಡ್ಕೊಂಡು ಹೋಗಿದ್ದು ಮಣ್ಣು ಸಿಕ್ಕಾಪಟ್ಟೆ ಆಗೈತದ. ಅಲ್ಲಿಂದ ಇಲ್ಲಿವರೆಗೂ ತೆಗದಾನ. ಇಲ್ಲ, ಅದು ಇದು ಇತ್ತು, ಹಿಂಗೆ ಸ್ಲೋ ಇತ್ತದು. ಅಲ್ಲಿಂದ ಇಲ್ಲಿವರೆಗೂ ತೆಗದಾನ. ಅಲ್ಲಿ ಇತ್ತಲ್ಲ, ಸ್ಲೋ ಇತ್ತದು. ಅದ್ರ ಮೇಲೆ ಅದು ಇದು ಏನಂದ್ರೆ ಮ್ಯಾಲೆ ಮಷಿನ್ ತಂದಾರ. ಯಾವ್ದಾರು ನಿಮ್ಮ ಇದು ಇರ್ತಾರೆ ಏನು JCB, ಅದ್ರ ಮ್ಯಾಗ ಏಸುವ ತಂದು ಇಲ್ಲಿ ಹಡ್ರದು ಇದ್ದಾರೆ. ಅದು ಹಿಂಗೆ ಬಾಲ್ ಇತ್ತು, ಬಾಲ್. ಮಾತ್ರ ಭಾಳ ತೊಗೊಂಡೋಗ್ಯಾನ. ಇಲ್ಲ ಸಿಕ್ಕಾಪಟ್ಟೆ ಒಂದು 2-3 ಲೋಡ್ ಹೋಗಿರ್ಬೇಕು. ಆರಾಮಾಗೆ ಹೋಗ 4 ಲೋಡ್. ನಾ ಬಂದು ಹಿಂಗೆ ಬ್ಯಾಡ್ರಿ ಮಾಲಕ್ಕೆ ಬೈತ ನೀವು ನಾನು ಅಂದ್ರೆ ಬಿಟ್ರಲ್ಲ ಆರಾಗ ಬದಾನೆ ಈ ನೋಡಿ ಜೀವಾಮೃತ ಹಾಕಿದ್ದಲ್ಲ ಇದು. ಅಂದ್ರೆ ಇಷ್ಟು ಮಾಡಿದ್ರೆ ಸಾಕು. ಜೀರೋ ಬಂಡವಾಳ ಅಂದ್ರೇನು ಕಡಿಮೆ ಖರ್ಚಿನಾಗ. ಜೀರೋ ಅಂದ್ರೆ ಜೀರೋದೊಳಗೆ ಆಗೋದಿಲ್ಲ. ಸುಮ್ 0 ಆ ಥರ ಜನ ಆಕಳ ನಮ್ಮದೇ ಇರಬೇಕು. ಅದ್ರ ಹೆಂಡಿ ಅಥವಾ ಉಚ್ಚಿ ಈ ರೀತಿ ನಾವೆಲ್ಲ ಬಳಸೋದ್ರಿಂದ ಈಗ ನೋಡೋದಕ್ಕೆ ಯಾವ ಸರ್ಕಾರಿ ಗೊಬ್ಬರ ಕೊಟ್ಟರೆ ಈ ರೀತಿ ಬರ್ತದೆ ಬೆಳೆ. ಮತ್ತು ಇಂಥ ಪ್ರಕಾರವಾದ ಬಿಸಿಲಾಗದು. ಇದನ್ನು ಮತ್ತು ಎಳ್ಳನ್ನು ಮಾಡಿದಾರೆ ನೋಡಿ. ಇಷ್ಟೋ ನಿಮ್ಗೆ ಎಳ್ಳು, ಬಾಳೆ, ಬದಾನೆ, ಆಮ್ಯಾಗ ಅಲಸಂದಿ, ನುಗ್ಗೆ ಅಂದ್ರೆ ಇವು ಆಯಾ ಹಂತೊಳಗೆ ಬಂದು ಬಿಡ್ತಾವೆ. ಏನ್ರಿ, ಇದು ನಿಮ್ಮದು ನುಗ್ಗೆ 6 ತಿಂಗಳ ಬೆಳೆ. ಬಾಳೆ ಅಂತೂ ಕಡಿ 10-15 ವರ್ಷ ಇರ್ತದೆ. ಜವಾರಿ ಬಾಳೆ ಅಂದರೆ ಅದು ಅಷ್ಟು ವರ್ಷ ಬರ್ತದೆ. ಇದೇ ನಿಮ್ಮದು ಅಲ್ಲ ಬದಾನೆ, ಇದು 3-4 ತಿಂಗಳ ಅಥವಾ 5 ತಿಂಗಳು ಇದು ಇರ್ತದೆ. ಇದು ಇರ್ತದೆ ಎಲ್ಲ ಕೂಡ 90 ದಿವಸ ಇದು ಇರ್ತದೆ. ಯಾವುದು ಎಳ್ಳು ನೀವು ಒಂದು ಯಾರೋ ನಿನ್ನೆ ಹೇಳಿದ್ರಲ್ಲ, ಇದನ್ನು ಕರಿ ಎಳ್ಳು, ಬಿಳಿ ಎಳ್ಳು. ಅದು ಇದು ಕರಿ ಎಳ್ಳು ಕೊಡ್ರಿ. ಕರಿ ಎಳ್ಳು ಒಳಗೆ ಭಾಳ ಪೌಷ್ಟಿಕಾಂಶ ಜಾಸ್ತಿ. ಮತ್ತು ಯಾವುದೇ ನಮ್ಮ ಧಾರ್ಮಿಕ ಪೂಜೆ ಪುನಸ್ಕಾರದೊಳಗೆ ಅದು ಭಾಳ ನಂಬಿಕೆಸ್ತ ಕಾಳು ಅಂಥೇಳಿ ಅದು ಹೆಚ್ಚದು ಉಪಯೋಗ ಮಾಡ್ತಿರ್ತಾರೆ. ಬಿಳಿ ಎಳ್ಳಕ್ಕಿಂತ ಇದು ಭಾಳ ಹೆಚ್ಚು. ಒಂದು 2-3 ಮದ ಎಳ್ಳಿನೊಳಗೆ ಬಿಳಿ, ಕೆಂಪು, ಆಮೇಲೆ ಕರಿ. ಇದು ಗಜ್ರಿ ಅಂತ ಹೇಳ್ತಾರಲ್ಲ, ಇದು ಗಜ್ರಿ. ಇದು ಕ್ಯಾರೆಟ್ಸು. ಹಾಂ, ಕ್ಯಾರೆಟ್. ಇದು ಅಂದರೆ ಗಜ್ರಿ. ಇದು ಹೇಳೋ ತಾತ್ಪರ್ಯನ ಸುಮ್ಮನೆ ನಮ್ಮ ಮನೆ ಪೂರ್ತಿ ಇಷ್ಟಿಟ್ಟು ನಾವು ಮಾಡ್ಕೊಂಡ್ರೆ ಈಗ ನಾವೇ ವಿಷಮುಕ್ತಾರು ಊಟ ಮಾಡೋದ್ರಿಂದ ಒಂದು ಒಳ್ಳೆ ಆರೋಗ್ಯ ಇರುತ್ತೆ ಅಂತ ಹೇಳ್ಕೊಳಕ್ಕೆ ನಮಗೂ ಆಗಲಿ, ಸುಮ್ಮನೆ ಬಂದವ್ರು ನೋಡ್ಲಿಕ್ಕೆ ಅವರು ಮಾಡಿ ನೋಡಲಿ ಅನ್ನೋ ಇದು ಅದ. ಇದು ಮೂಲಂಗಿ ಮುಂಜಾನೆ ಕಿತ್ತಿದ್ದಾವೆ ನೋಡಿ. ಈಗ ಮತ್ತೆ ಮಾಡ್ತಾವ್ರಿ, ಇಷ್ಟ ಆಗದ ಮತ್ತೆ ಹಚ್ಚಿತಾವೆ. ಎಲ್ಲ ಕೂಡ ತಿಂಗಳು ಅಥವಾ 45 ದಿವಸನಾಗ ಇವೆಲ್ಲ ಬಂದುಬಿಡ್ತಾವೆ ನಮ್ಮ. ಇದು ಹಾಗಲಿ ಇದು ಏನು ರೀ. ಇದು ನೋಡಿ ಎಷ್ಟು ಸರ ಬ್ಯಾಸಿದನ ಕೂಡ ನೋಡಿ ಅಷ್ಟು ಮ್ಯಾಲೆ ಫಲ ಬಂದ. ಮತ್ತು ಇದು ಮಲ್ಚಿಂಗ್ ಅಂತಾರೆ ನೋಡಿ, ಜೀವಂತ ಮಲ್ಚಿಂಗ್ ಇದು. ಈಗ ನೀವು ಒಣ ಕಾಸ್ಟ್ ಹಾಕ್ತಿರೋದು ಅದು ಜೀವಂತ ಅಲ್ಲ. ಇದು ಜೀವಂತ ನೆರಳು ಕಾಪಾಡ್ತದೆ, ಜೊತೆಗೆ ನೈಟ್ರೋಜನ್ ಫಿಕ್ಸ್ ಮಾಡ್ತದೆ. ನಾವು ಜೀವಾಮೃತ ಬರೀ ಬಳಸೋ ಜೊತೆಗೆ ಮಲ್ಚಿಂಗ್ ಅಂತ ಮಾಡ್ತಾರೆ. ಇದು ಏನ್ರಿ ಇದು ಗಿಡ? ಇದು ಅಲಸಂದಿ ಅಲ್ಲ ಅಂದ್ರೆ ಗಿಡ ಅಲಸಂದಿ ಅದು ಅಲ್ಲ. ಇದು ಪೂರಾ ಇಡೀ ಹೊಲ ತುಂಬ ಈ ಥರ ಅಲಸಂದಿ ಹಾಕಿಬಿಡ್ಬೋದು ನೀವು ಒಂದ್ಸರಿ. ಹಾಕ್ಬೋದು. ಈಗ ನಾವು ಏನು ಮಾಡ್ತೀವಿ ಸಾಧ್ಯಷ್ಟು ಮಟ್ಟಿಗೆ. ಅವಾಗ ಏನಾಗತ್ತಂದ್ರೆ ಮಾಡಿದಾಗ ನಿಮ್ಗೆ ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ ಎಂಟೈರ್ ಲ್ಯಾಂಡ್. ಒಂದು ಅದರಿಂದ ಅಲಸಂದಿಗಳು ಎಷ್ಟು ಬರುತ್ತೋ ಅಷ್ಟು ಅಲಸಂದಿಗಳು ಬರುತ್ತೆ. ಅದನ್ನು ತಗೊಂಡು ಅಲ್ಲೇ ಹರಿಬಿಟ್ರೆ ಮಾಡ್ಬೋದು ನಾವು. ಅಂದ್ರೆ ನಾವು ಯಾವಾಗ ಮಾಡ್ತೀವಿ ಹಚ್ಚನತ್ರಿ, ಈ ಕಬ್ಬು ಹಚ್ಚ ಹೊಲ ಅದ ಅಥವಾ ಇನ್ನೊಂದು ಮುಂಗಾರಿ ಹಾಕೋ ಹೊಲ ಅದ, ಇವು ನವಧಾವನೆ ಅಂತ ಹೇಳ್ತಾರೆ. ಎಲ್ಲ ದ್ವಿದಳ ಧಾನ್ಯ ಏಕದಳ ಕೂಡಿಸಿ ಬಿತ್ತೋದ್ರಿಂದ 40 ದಿವಸ ಬಿಟ್ಟು ಅದಕ್ಕೆ ನಾವು ಪುನರ್ ಮುಗ್ಗು ಹೊಡೆದೇವೆ ಅಂದ್ರೆ ಅಲ್ಲಿ ಯಾವ ಗೊಬ್ಬರ ಹಾಕೋ ಅವಶ್ಯಕತೆ ನಿಮಗೆ ಬರುವುದಿಲ್ಲ. ಇದು ರೈತರು ಹಿಂಗೆ ಮಾಡಿದ್ರೆ ಬೇರೆ ಗೊಬ್ಬರ ಹಾಕೋ ಅವಶ್ಯನೂ ಬರಲ್ಲ. ಖರೆ ಅವ್ರು ಹಂಗೆ ಮಾಡೋದಿಲ್ಲ. ಡೈರೆಕ್ಟ್ ಪಟ್ನಿಯವ್ರಿಗೆ ರಾಸಾಯನಿಕ ಗೊಬ್ಬರ ಸಿಗ್ತದೆ ಹಾಕಿ. ಮತ್ತು ಅದು ಇದು ಖರ್ಚು ಕಡಿಮೆ ಅದ ರೀ. ನೋಡಿ ನೆಕ್ಸ್ಟ್ ನಾವೇ ಇದು ಬೀಜ ಆಡ್ಕೊಂಡು ನಾವೇ ಹಾಕ್ಬೋದು. ಇದಕ್ಕೆ ಖರ್ಚು ಕಡಿಮೆ, ಜೊತೆಗೆ ಆದಾಯ ಹೆಚ್ಚ, ಮತ್ತು ಮಣ್ಣು ಅಭಿವೃದ್ಧಿ ಆಗ್ತದೆ ಆಟೋಮೆಟಿಕ್ ತಾನೆ. ಅವಾಗ
ಒಮ್ಮೆ ಮಣ್ಣು ರೆಡಿ ಆಯ್ತಪ್ಪ ಅಂದ್ರೆ ಹ್ಞೂ ನೀವು ಅನೇಕ ವರ್ಷಗಳ ಬೆಳೆಗಳು ತೆಗಿಬೋದು. ಹ್ಞೂ ಮತ್ತು ಇನ್ನೇನಂತ ಹೆಚ್ಚು ಬರೀ ರಾಸಾಯನಿಕ ಅವಲಂಬಿತ ಆಗೋದ್ರಿಂದ ಮಣ್ಣಿನ ಜೀವಸತ್ವಗಳು ಕಡಿಮೆ ಆಗ್ತದೆ. ಹ್ಞೂ ಒಳಗೆ ನಿಮ್ಮ ಸಾವಯವ ಇಂಗಾಲ ಕಡಿಮೆ ಆಗಿ ಹ್ಞೂ ಕೆಲವೇ ದಿವಸನಾಗ ಜಮೀನು ಬರಡು ಆಗ್ಬಿಡ್ತದೆ. ಹ್ಞೂ ಹ್ಞೂ ಈಗ ನೋಡಿ ನಿಮ್ಗೆ ಹೆಂಗೆ ಅನಿಸ್ತದೆ ನೋಡ್ರಿ ಇದು ಏನು ಹಾಕಿರ್ಬೋದು. ಬಹುಶಃ ಭಾಳ ಜನ ನಂಬಲ್ಲ. ಇದೆಲ್ಲ ನೋಡಿದಾಗ ನಿನ್ನ ವೀರ್ಯ ಹೊಡೆದಬೇಕು ಅನಿಸ್ತಲ್ಲ ಇವ್ರೆ ಹಂಗೆ ಅನಿಸ್ತ ನಿಮ್ಗೆ ನೋಡ್ಲಿಕ್ಕೆ ಅನ್ಸಂಗಿಲ್ಲ. ಹಸಿರು ಐತಿ. ಹಾಂ ಯೂರಿಯಾ ಹೊಡೆದೇ ಇರ್ಬೇಕು ಅಂತ ಅನ್ಸಂಗಿಲ್ಲ. ಅಲ್ಲ ಅಂದ್ರೆ ತಿಳುವಳಿಕೆ ಹಂಗೆ ಅನಿಸ್ತದಂತೆ. ನಾವು ಏನು ಬಿಟ್ಟು ನೋಡಿ ಸುಮ್ಮನೆ ಇಷ್ಟು ಜೀವಾಮೃತ ನೀರು ಬಿಡುವಾಗ ನೀರಿಗೆ ಕವ್ರಿಕೊಂಡು ಬಿಟ್ಟು ಬಿಡ್ತೀವಿ ಅಷ್ಟೇ. ಜೀವಾಮೃತ ಎಲ್ಲಿಂದ ಬಿಡ್ತೀರಿ? ಜೀವ ಅಲ್ಲೇನೋ ಒಂದು ಡ್ರಮ್ ಮಾಡಿದಾರೆ. ಅಲ್ಲ ನೀಲಿ ಬಣ್ಣ ಡ್ರಮ್, ಅದಕ್ಕೊಂದು ಹೋಲ್ ಹಾಕಿದಾವೆ ರೀ. ಆ ಹೋಲ ಬಿಚ್ಚಿ ಬಿಡ್ತೀವಿ ನೀರು ಆದ ಕೂಡಲೇ ಜೀವಾಮೃತ ತಯಾರು ಮಾಡಿ ಅದು ನೀರು ಕೂಡ ಆಟೋಮೆಟಿಕ್ ತಾನೇ ನೀರು ಎಲ್ಲಿ ಹೋಗ್ತದೆ ಅಲ್ಲಿ ಆಟೋಮೆಟಿಕ್ ಇದು ನೋಡಿ. ಅದಕ್ಕೆ ಇಷ್ಟನ್ನೆಲ್ಲ ಮೆತ್ತಗದ ಇದು ನೋಡ್ರಿ ಎಲ್ಲ ಹೆಂಗಾದ್ರೆ. ಈಗ ನೀವು ರಾಸಾಯನಿಕ ಬಳಸಲ್ಲಿ ಹಿಂಗೆ ಕೈಲಿ ಇರುವಾಗಲ್ಲ ನೋಡ್ರಿ ಮನೆ ಹೆಂಗ ಹೌದ್ರಿ. ಹಾಂ ನಿಮ್ದು ಏನಾದ್ರು ಎರೆಹುಳ ಇಲ್ಲ ಅದರ ಇಲ್ಲೇ ಎರೆಹುಳ ನೋಡ್ರಿ ಈಗ ಅಂದ್ರೆ ಈಗ ಬಿಸಿಲಿ ಸ್ವಲ್ಪ ಒಳಗೆ ಹೋಗಿರ್ತಾವ್ರಿ ರೀ ಅದಾವ್ರಿ. ಇಲ್ಲ ಇದ್ದಲ್ಲಿ ಹಿಂಗೆ ಆಗ್ತದೆ ಕೊಡ್ರಿ ಅದು. ನಿಮ್ಗೆ ಎಲ್ಲಿ ಇರ್ತ ಹೇಳ್ರಿ ಅದು ಅತಿ ನಳ್ಳ ಈಗ ನೋಡಿ ಇವಾಗ ಸೂಕ್ಷ್ಮ ಕಾಣಿಸೋದು ಇಲ್ಲಿ ಬಾರಿ ತೋರಿಸ್ತಾ ಒಂದು ನಿಮಿಷ ಎರೆಹುಳ ಅದಾವ. ಆ್ಯಕ್ಚುಲಿ ಇರಲೇಬೇಕು ಅದಾವ್ರಿ. ಈಗ ಈ ಸಣ್ಣ ರಂಧ್ರ ನೋಡಿ ಇದು ಅದಾವ್ರಿ ಏನಿದ್ರೆ ಈ ಮಣ್ಣು ಬೇರೆ ಕಣ ತಯಾರದಲ್ರಿ ಇದು ಎರೆಹುಳ ಇರಲೇಬೇಕು. ಆ ಮಣ್ಣು ಬೇರೆ ಅದಾವ ಹೆಂಗೆ ಅನಿಸ್ತದೆ. ಹಾಂ ರೀ ಈ ಮಣ್ಣಿಗೆ ಆ ಮಣ್ಣಿಗೆ ವ್ಯತ್ಯಾಸ ಅಲ್ರಿ. ಆಯ್ತು ವ್ಯತ್ಯಾಸ ಐತಿ ಈಗ ರೀ. ಎಷ್ಟು ಸೂಕ್ಷ್ಮ ನೋಡ್ರಿ ಅದಲ್ರಿ. ಅದಕ್ಕೆ ಬಿಸಿಲಾಗದ್ರಿ ನೋಡ್ರಿ ನೋಡ್ರಿ ಹಾಂ ಇದು ಯಾವ ತಳಿಯಲ್ಲಿ ಇದು ಎರೆಹುಳ? ಇದು ನಮ್ಮ ಜವಾರಿನೇ ಇದೆ ರೀ. ಈಗ ಇಲ್ಲ ನೋಡಿ ಇದು ಜವಾರಿ ಇದು ಇದು ನೋಡ್ರಿ ನೋಡಿ ಎಷ್ಟು ಇದು ನೋಡ್ರಿ. ಅಂದ್ರೆ ನಾ ಇದು ನೋಡಾರ ಹೇಳಿನಲ್ರಿ ಇದು ಎರಡು ಒಂದು ಏನೋ ಬೇರೆ ಎರಡು ಇದು ಮತ್ತು ಇದು ಬಹುಶಃ ಆಫ್ರಿಕನ್ ಇದೆ ರೀ. ಆಫ್ರಿಕನ್ ಅಂದ್ರೆ ಇದು ಸ್ಪೆಷಲ್ ನಮ್ಮ ಸಾಕಿ ಹೆಂಗೆ ನಿಮ್ಗೆ ಕೋಳಿ ಇರ್ತಾವಲ್ಲ ಇದ್ರ ಕೋಳಿ ಯಾವ ಇರ್ತಾರಲ್ಲ ಗಿರಿರಾಜ ಯಾವ ಇರ್ತಾರಲ್ಲ ಇದು ಜವಾರಿದು. ಇದು ಆಫ್ರಿಕನ್ ಸ್ಟಾಲ್ ಹತ್ರ ಇದಕ್ಕೆ ಹೌದ್ರಿ ನೋಡಿದ್ರೆ. ಅಂದ್ರೆ ನಿಮಗೆ ಯಾವಾಗ ಹೇಳ್ದೇನೋ ಇಲ್ಲಿ ಎರೆಹುಳ ಆಡಿ ಹೋಗ್ಯದ ಅಂತ ಹೇಳಿದ್ದೆವು. ಅದ್ರ ಕೆಳಗೆ ಆದಿ ಅದ. ಮತ್ತು ಇಲ್ಲಿ ಏನು ಮಾಡಿದ್ರೆ ಸ್ವಲ್ಪ ಈ ಕೋಳಿ ಸಾಕಾಣಿಕೆ ಮಾಡಬಾರ್ದು. ಯಾರು ಏನು ಸಾವಯವ ಕೃಷಿ ಇರ್ತಾರಲ್ಲ ಅವೆಲ್ಲ ತಿಂದು ಹಡ್ಡು ಬಿಡ್ತಾವಲ್ಲ. ಓಹೋ ಹೌದು ಅದು ತಪ್ಪದ. ಅವ್ರಿಗೆ ಇಷ್ಟ ಅವಕ್ಕೆ ಏನು ಮಾಡ್ತಾವೆ ಒಂದು ಇದು ಮಾಡ್ತೇವೆ ಅಂತಾರೆ ಪಿಂಜರ್ ಟೈಪ್ ಇವೆಲ್ಲ ತಿಂದು ಬಿಡ್ತಾವೆ. ಓಕೆ ಹೌದು. ಈಗ ಎಲ್ಲ ಕಡೆ ಯಾಕೆ ಕಾಣಿಸ್ತಾ ಇಲ್ಲಪ್ಪ ಅಂದ್ರೆ ಇದು ಎಲ್ಲಿ ರಕ್ಷಣೆ ಅದ ಅಲ್ಲಿ ಉಳಿದವು. ಅದಕ್ಕೆ ಈ ಎರೆಹುಳಗಳು ನಾವು ಜೀವಾಮೃತ ಬಳಸೋದ್ರಿಂದ ನಮ್ಮ ದೇಶಿ ಎರೆಹುಳ ತಾನೇ ಆತವ. ಅವು ಏನು ಮಾಡ್ತಾವೆ ಸಾದಷ್ಟು ಮಟ್ಟಿಗೆ ಕನಿಷ್ಠ ನಿಮ್ಗೆ 5 ರಿಂದ 10 ಫೂಟ್ ಹೋಗೋಕರೊಂದು ಹೋಲ್ ಆಗ್ತಾರೆ ಕೊಟ್ಟು ಬರುವಾಗ ಒಂದು ಹೋಲ್ ಆಗ್ತದೆ. ನಿಮ್ಮ ಇಡೀ ಹೊಲನೇ ಆಟೋಮೆಟಿಕ್ ರಾಬ್ ತಾನೇ ಮಾಡಿರ್ತದೆ ನಮಗೆ ಕಾಣದ ಹಾಗೆ. ನೀವು ಅದೇ ಇದಕ್ಕೆ ಇಲ್ಲಿ ರಾಸಾಯನಿಕ ಹಾಕಿರ್ ತಿಳ್ಕೊರಿ. ಈ ರಾಸಾಯನಿಕ ಬಳಸೋ ಹೊಲ ಇದು ಇರಲ್ಲ ಅದು. ಯಾಕಂದ್ರೆ ಸತ್ತು ಬಿಡ್ತದೆ ವಿಷ ಆಗ್ತದೆ. ಅದಕ್ಕೆ ಹಿಂಗೆ ನಾವು ಜೀರೋ ಬಂಡವಾಳದೊಳಗೆ ಅನ್ನೋದಕ್ಕಿಂತ ಕಡಿಮೆ ಖರ್ಚಿನೊಳಗೆ ಹೆಚ್ಚು ಆದಾಯ ಅಥವಾ ಹೆಚ್ಚು ಮಣ್ಣಿನ ಅಭಿವೃದ್ಧಿ ಮಾಡ್ಬೇಕಾದ್ರೆ ಇದೇ ಒಂದು ಸರಳ ವಿಧಾನ ಇದು. ನೋಡಿ ಇದೆಲ್ಲ ಕೂಡ ಬಾಳೆ 1.5 ತಿಂಗಳು ಬ್ಯಾಸಿಗೆ ಹಿಂಗೆ ಇರೋದು ಕಷ್ಟ. ನೋಡಿ ಎಷ್ಟು ಪ್ರಫುಲ್ಲ ಅದ ಹೌದ್ರಿ.